ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಹೊರಗಡೆ ಮಾರ್ಕೆಟ್ನಲ್ಲಿ ಸಿಗುವಂಥ ಹುರ್ಗಡ್ಲೆನ ಮನೆಯಲ್ಲೇ ಸಿಂಪಲ್ಲಾಗಿ ಕೇವಲ 5ರಿಂದ 10 ನಿಮಿಷದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ವಿಡಿಯೋನ ತೋರ್ಸಾಕತ್ತೇನೆ ರೀ. ಈ ರೀತಿ ಹೆಲ್ದಿಯಾಗಿರುವಂಥ ಸ್ನ್ಯಾಕ್ಸ್ನ ಮಾಡೋಕೆ ಕೇವಲ 5ರಿಂದ 10 ನಿಮಿಷ ಸಾಕು. ಮನೆಯಲ್ಲಿ ಕಡ್ಲಿ ಇದ್ದರೆ ಈ ರೀತಿ 5 ನಿಮಿಷದಾಗ ನಾವು ಹುರ್ಗಡ್ಲೆನ ತಯಾರಿಸ್ಕೊಳ್ಬೋದು. ಎಲ್ಲಾದರೂ ಪ್ರಯಾಣ ಮಾಡುವಾಗ, ಟ್ರಿಪ್ಗೆ ಹೋಗುವಾಗ ಈ ರೀತಿ ಒಂದು ಸ್ನ್ಯಾಕ್ಸ್ನ ನೀವು ಮಾಡ್ಕೊಂಡು ಹೋದ್ರಿ ಅಂದ್ರೆ ನಿಮ್ಗೆ ಟೈಮ್ ಪಾಸ್ ಆಗಿದ್ದ ಗೊತ್ತಾಗಂಗಿಲ್ಲ, ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ಬರ್ರಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಬಹುದಾದಂಥ ಹೆಲ್ದಿ ಆದಂಥ ಸ್ನ್ಯಾಕ್ಸ್ ರೆಸಿಪಿನ, ಹುರ್ಗಡ್ಲೆ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಅದಕ್ಕಿಂತ ಫಸ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ನಾನಿಲ್ಲೇ ಈ ಒಂದು ರೆಸಿಪಿನ ಮಾಡೋಕೆ 1 ಕಪ್ನಷ್ಟು ನಾನಿಲ್ಲೇ ಕಡ್ಲಿನ ತೊಗೊಂಡೇನ್ರಿ. ಮನೆಯಲ್ಲಿ ಯಾವ ಕಡ್ಲಿ ಅವೈಲೇಬಲ್ ಅದಾವಲ್ಲ ಅವನ್ನ ತೊಗೊಂಡು ಈ ಒಂದು ಹುರ್ಗಡ್ಲೆನ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ನಾನು ಈ ಕಡ್ಲಿನ ಒಂದು ಮಿಕ್ಸಿಂಗ್ ಬೌಲ್ಗೆ ಈ ರೀತಿ ಸೇರಿಸ್ಕೊಳಕತ್ತೇನ್ರಿ. ಇವಾಗ ಈ ಕಡ್ಲೆಗೆ ನಾನು 1 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳಕತ್ತೇನೆ. ಒಂದೇ 1 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ನೀಟಾಗಿ ಕಡ್ಲಿ ಮತ್ತು ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಹುರ್ಗಡ್ಲೆ ತುಂಬ ಬೇಗನೆ ರೆಡಿ ಆಗ್ತಾವೆ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಈ ಕಡಲೆಕಾಳು ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದ್ರಿ. ಇದರಲ್ಲಿ ವಿಟಮಿನ್ ಎ, ಬಿ, ಸಿ, ಡಿ ಮತ್ತು ಎಲ್ಲವೂ ಕೂಡ ಅವೈಲೇಬಲ್ ಇರ್ತಾವೆ. ನೋಡ್ರಿ ಇವಾಗ ನಾನು ಎಣ್ಣೆನೆಲ್ಲ ಕಡಲೆಕಾಳು ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಳಕತ್ತೇನೆ. ಈ ಕಡೆ ಸ್ಟವ್ನ ಆನ್ ಮಾಡಿಬಿಟ್ಟು ಇನ್ನೊಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿ ಆಗಿಂದ ಇದಕ್ಕೆ ನಾವು ಮನೆಯಲ್ಲಿ ಡೈಲಿ ಯೂಸ್ ಮಾಡುವಂಥ ಸಣ್ಣ ಉಪ್ಪನ್ನು ನಾನಿಲ್ಲೇ ಸೇರಿಸ್ಕೊಳಕತ್ತೇನೆ ರೀ. 2ರಿಂದ 3 ಸ್ಪೂನ್ ಆಗುವಷ್ಟು, ಅಂದ್ರೆ ದೊಡ್ಡ ಸ್ಪೂನಿಂದ 3 ಸ್ಪೂನ್ ಆಗುವಷ್ಟು ಸಣ್ಣ ಉಪ್ಪನ್ನು ಸೇರಿಸ್ಕೊಂಡು ಈ ಉಪ್ಪನ್ನು ಏನೈತಲ್ಲ 5ರಿಂದ 6 ನಿಮಿಷ ನೀಟಾಗಿ ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ ಇವಾಗ ಪೂರ್ತಿ ಉಪ್ಪು ಫ್ರೈ ಆಗೈತಿ, ಪೂರ್ತಿಯಾಗಿ ಬಿಸಿ ಆಗಬೇಕು, ಅಲ್ಲಿ ತನಕ ನಾವು ಉಪ್ಪನ್ನು ಫ್ರೈ ಮಾಡಬೇಕಾಗ್ತೈತಿ. ಇವಾಗ ಇದಕ್ಕೆ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಎಣ್ಣೆ ಮತ್ತು ಕಡಲೆಕಾಯಿನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪವಾಗಿ ಇದಕ್ಕೆ ಸೇರಿಸ್ಕೊಳ್ಬೇಕು. ಅಂದ್ರೆ 2ರಿಂದ 3 ಟೀ ಸ್ಪೂನ್ ಅಷ್ಟು ನಾನಿಲ್ಲೇ ಕಡಲೆನ ಸೇರಿಸ್ಕೊಂಡು ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು 5ರಿಂದ 6 ನಿಮಿಷದವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕ್ರಿ. ಉಪ್ಪೊಳಗೆ ಫ್ರೈ ಮಾಡಬೇಕು. ಈ ರೀತಿ ಉಪ್ಪೊಳಗೆ ಫ್ರೈ ಮಾಡೋದ್ರಿಂದ ಇವು ಕಡ್ಲಿ ಹುರ್ಗಡ್ಲೆಯಾಗಿ ಬದಲಾವಣೆ ಆಗ್ತಾವೆ. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಉಪ್ಪೊಳಗೆ ಫ್ರೈ ಮಾಡುವಾಗ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು. ಹೈ ಫ್ಲೇಮ್ ಮಾಡಿ ಫ್ರೈ ಮಾಡ್ರೆ ಪೂರ್ತಿ ಕಡಲೆ ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ. ನೋಡ್ರಿ ಇವಾಗ ಇದು ಕಡಲೆ ಇದ್ದಿದ್ದು ಹುರುಗಡ್ಲೆ ಆಗಿ ಟ್ರಾನ್ಸ್ಫರ್ ಆಗತೈತಿ, ಅದು ನಿಮ್ಗೆ ಗೊತ್ತಾಗತ್ತಿರ್ಬೋದು ವಿಡಿಯೋದಲ್ಲಿ. 5 ನಿಮಿಷ ಮಾಡಿದ್ರೆ ಸಾಕು. ಇದು ಚಿಕ್ಕ ಬಾಣಲೆ ಆಗಿರೋದ್ರಿಂದ, ಅಂದ್ರೆ ಚಿಕ್ಕ ಪಾತ್ರೆ ಆಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಕಡಲೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳಕತ್ತೇನೆ. ಅಕಸ್ಮಾತ್ ನೀವು ದೊಡ್ಡದಾಗಿ ಪಾತ್ರೆ ಇಟ್ಕೊಂಡು ಫ್ರೈ ಮಾಡೋದಾದ್ರೆ ಎಲ್ಲ ಕಡಲೆನೂ ಒಮ್ಮೆನೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಇವಾಗ ಈ ರೀತಿ ಒಂದು ಜಾರ್ನ ತಗೊಂಡು ಫ್ರೈ ಆದಂಥ ಹುರುಗಡ್ಲೆನ ನೀಟಾಗಿ ಉಪ್ಪಿಂದ ಈ ರೀತಿ ಸಪ್ರೇಟ್ ಮಾಡ್ಕೊಂಡ್ರೆ ರುಚಿಯಾದಂಥ ಹುರುಗಡ್ಲೆ ರೆಡಿ ಆಗ್ತಾವು. ಕೇವಲ 5ರಿಂದ 10 ನಿಮಿಷ ಸಾಕು ಈ ರೆಸಿಪಿನ ಮಾಡೋಕೆ. ಎಲ್ಲಾದರೂ ಹೊರಗಡೆ ಟ್ರಿಪ್ಗೆ ಹೋಗೋರಿದ್ರೆ ಈ ಒಂದು ಸ್ನ್ಯಾಕ್ಸ್ನ ನೀವು ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಲ್ಲಿ ಮಾಡಿಕೊಂಡು ಹೋಗ್ಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ರೀ, ಮತ್ತು ನಿಮ್ಗೆ ಟೈಮ್ ಪಾಸ್ ಕೂಡ ಆಗುತ್ತೆ. ಹೊರಗಡೆಯಿಂದ ನಾವು ತರೋ ಬದಲು ಈ ರೀತಿ ಮನೆಯಲ್ಲೇ ಕೇವಲ 5 ನಿಮಿಷದಾಗ ಈ ಹುರ್ಗಡ್ಲೆನ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು. ನೋಡ್ರಿ ಇವಾಗ ನಾನಿಲ್ಲೇ ಇನ್ನೊಂದು ಬ್ಯಾಚ್ನ ಮಾಡಿ ತೋರ್ಸಾಕತ್ತೇನೆ. ಈ ರೀತಿ ನಾವು ಹುರ್ಗಡ್ಲೆನ ಫ್ರೈ ಮಾಡೋದ್ರಿಂದ ಉಪ್ಪು ಸ್ವಲ್ಪ ಕಪ್ಪಾಗಿ ಕಾಣುತ್ತೆ. ನೋಡ್ರಿ ಇವಾಗ ನಾನಿಲ್ಲೇ ಇನ್ನೊಂದು ಸರ್ತಿ ಹುರುಗಡ್ಲೆನ ರೆಡಿ ಮಾಡ್ಕೊಳಕತ್ತೇನೆ. ಅಂದ್ರೆ ಮತ್ತೆ ನಾವು ಹುರುಗಡ್ಲೆನ ಮಾಡ್ಕೊಳ್ಳುವಾಗ ಉಪ್ಪನ್ನು ಬಿಸಿ ಮಾಡಿಕೊಂಡು ಕಡಲೆನ ಸೇರಿಸ್ಕೊಂಡು ಫ್ರೈ ಮಾಡಿ ಇಟ್ಕೊಳ್ಬೇಕಾಗ್ತೈತಿ. ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಒಂದು ಪ್ರೊಸೆಸ್ನ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಮಾಡಿ ನಾವು ಕಡಲೆನ ಫ್ರೈ ಮಾಡಿಕೊಂಡ್ರೆ ಪೂರ್ತಿ ಕಡಲೆ ಸೀದ್ ಹೋಗೋ ಚಾನ್ಸಸ್ ಇರ್ತೈತಿ. ನೋಡ್ರಿ ಇವಾಗ ಲೋ ಫ್ಲೇಮ್ನಲ್ಲಿ ನಾನು ಉರಿನ ಇಟ್ಕೊಂಡು 3ರಿಂದ 4 ನಿಮಿಷ ಫ್ರೈ ಮಾಡೋದ್ರೊಳಗೆ ಈ ರೀತಿ ಕಡಲೆ ಇದ್ದಿದ್ದು ಹುರುಗಡ್ಲೆ ಆಗಿ ಬದಲಾಗ್ತಾವು, ಅದು ನಮ್ಗೆ ಗೊತ್ತಾಗ್ತೈತಿ. ವಿಡಿಯೋದಾಗ ನೀವು ನೋಡತ್ತಿರ್ಬೋದು ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಕೇವಲ 5 ನಿಮಿಷದಲ್ಲಿ ನಾವು ಈ ರೀತಿ ಹುರುಗಡ್ಲೆನ ತಯಾರಿಸ್ಕೊಳ್ಬೋದು ಅಂಥೇಳಿ.
ಕಡಲೆಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಅದಾವ್ರಿ. ಚಿಕ್ಕ ಮಕ್ಕಳಿಗಂತೂ ಈ ರೀತಿ ಕಡಲೆಕಾಳನ್ನ ಉಪಯೋಗಿಸ್ಕೊಂಡು ಕಡಲೆಕಾಳು ಪಲ್ಯ ಆಗಿರ್ಬೋದು ಇಲ್ಲ ಕಡಲೆಕಾಳು ಸ್ನ್ಯಾಕ್ಸ್ ಆಗಿರ್ಬೋದು ಮಾಡಿಕೊಡ್ರಿ. ಅವ್ರ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡ್ರಿ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಂಥ ಕಡಲೆಕಾಳನ್ನ ಸಪ್ರೇಟಾಗಿ ಮಾಡ್ಕೊಳಕತ್ತೇನೆ. ಎಲ್ಲಾದರೂ ಪ್ರಯಾಣ ಮಾಡುವಾಗ ಕಾರ್ನಲ್ಲಿ ಆಗಿರ್ಬೋದು ಇಲ್ಲ ಬಸ್ನಲ್ಲಿ ಆಗಿರ್ಬೋದು ಇಲ್ಲ ಟ್ರೈನ್ನಲ್ಲಿ ಆಗಿರ್ಬೋದು ನಿಮಗೆ ಟೈಮ್ ಪಾಸ್ ಆಗೋದಿಲ್ಲ ಅನ್ನೋದಿದ್ರೆ ಈ ರೀತಿ ಹುರ್ಗಡ್ಲೆನ ನೀವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಹೋದ್ರೆ ನಿಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗೋಲ್ಲ, ಅಷ್ಟೊಂದು ರುಚಿಯಾಗಿ ಬರ್ತೈತ್ರಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಇಲ್ಲ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ಹುರ್ಗಡ್ಲೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆದಂಥ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ಕಡಲೆನ ಯೂಸ್ ಮಾಡಿಕೊಂಡು ಹುರ್ಗಡ್ಲೆನ ಯಾವ ರೀತಿ ಮಾಡೋದು ಅಂಥೇಳಿ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ಈ ರೆಸಿಪಿನ ಮಾಡಿದ್ಮೇಲೆ ನೀವು ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ಅಂಥೇಳಿ. ಅಷ್ಟೊಂದು ರುಚಿಯಾಗಿ ಇರ್ತೈತ್ರಿ. ಸುಮ್ಮನೆ ನಾವು ಅನಾವಶ್ಯಕವಾಗಿ ಹೊರಗಡೆ ದುಡ್ಡು ಕೊಟ್ಟು ನಾವು ತರೋ ಬದಲು ಈ ರೀತಿ ಮನ್ಯಾಗ ರೆಡಿ ಮಾಡ್ಕೊಂಡ್ರೆ ನಮಗೂ ಒಂದು ಖುಷಿ ಇರ್ತೈತಿ, ಮನ್ಯಾಗ ಮಾಡಿದ್ದೀವಿ ಅನ್ನೋದು. ಮತ್ತು ಮನ್ಯಾಗ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು. ಕಡ್ಲಿ ಅಂತೂ ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರ್ತಾವೆ. ಖಂಡಿತ ಈ ಒಂದು ರೆಸಿಪಿನ ನೀವು ಇವತ್ತು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.